ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ. ಇವತ್ತು ಗ್ರೀನ್ ಚಿಲ್ಲಿ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದು ಹೇಗಂತ ನೋಡೋಣ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಎಡ್ಸಲ್ಲಿ ತೊಳ್ಕೊಬೇಕು. ಇವಾಗ ನಾನು ತೊಳೆದು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪನೂ ಇಲ್ಲದೆ ಬೇರೆ ಪಾತ್ರೆಗೆ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಹಾಗೆ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ 1 ಗ್ಲಾಸ್ ನೀರು ಹಾಕ್ಕೋಬೇಕು. ಇವಾಗ ಇದನ್ನ ಬೇಯಿಸಕ್ಕೆ ಇಟ್ಬಿಡೋಣ, ಚೆನ್ನಾಗಿ ಬೇಯಲಿ. ಆಮೇಲೆ ಇವಾಗ ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು 1 ಬೌಲ್ ಪುದೀನ ತಗೊಂಡಿದ್ದೀನಿ, 10 ಅಥವಾ 12 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ 1 ಬೌಲ್ ಕೊತ್ತಂಬರಿ, ಹಾಗೆ ನಾನು 3 ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೀನಿ. ಹಾಗೆ ಕೊಬ್ಬರಿ ಹೋಳು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ 1 8-10 ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ. ನಾನು ನಾಟಿ ಬೆಳ್ಳುಳ್ಳಿ ತಗೊಂಡಿರೋದ್ರಿಂದ ಸ್ವಲ್ಪನೇ ತಗೊಂಡಿದ್ದೀನಿ, 1 5-6 ಗಡ್ಡೆ. ಇವಾಗ ಮಸಾಲೆ ಪದಾರ್ಥ ನೋಡ್ಕೊಳ್ಳೋಣ. 4 ಏಲಕ್ಕಿ, ಕರಿಮೆಣಸು, ಲವಂಗ, ಚಕ್ಕೆ ತಗೊಳ್ಬೇಕು. ಹಾಗೆ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆದ ತಕ್ಷಣ ನಾನು ಆನಿಯನ್ ಕೂಡ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಹಾಕ್ದೇನೆ ಫ್ರೈ ಮಾಡ್ಕೊಳ್ಳಿ. ನಾನು ಈ ಥರ ಹೊಸದಾಗಿ ತೋರಿಸ್ತಿದ್ದೀನಿ. ಬ್ಯಾಚುಲರ್ಸು ತುಂಬ ಜನ ಮನೆಗೆ ಬಂದರೆ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಾಗುತ್ತೆ. ಆನಿಯನ್ನು ಕಂದು ಬಣ್ಣಕ್ಕೆ ತಿರುಗಿದ ತಕ್ಷಣ ಅದನ್ನು ತಕ್ಕೊಳ್ಳಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ನಾವೇನು ಮಸಾಲೆ ತೊಗೊಂಡಿದ್ವಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಅದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ತಕ್ಷಣ ಮಿಕ್ಸಿ ಎಲ್ಲನೂ ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಗ್ರೈಂಡ್ ಆಗಿದೆ ಫೈನ್ ಆಗಿ. ನೋಡಿ, ಈಗ ಒಗ್ಗರಣೆಗೆ ಬೇಕಾಗಿರೋದು ನೋಡೋಣ. ನಾನು 1 ಮೀಡಿಯಂ ಸೈಜ್ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಹಾಕೋಣ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬೆಂದಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಸಾಲೆ ಪದಾರ್ಥನ ಹಾಕ್ಕೊಳ್ಳೋಣ. ಈಗ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಮಿಕ್ಸ್ ಆದಮೇಲೆ ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆನ ತೊಳೆದು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀರು ಮಸಾಲೆ ಕೆಳಗೆ ಹತ್ಕೋಬಾರ್ದು ಅಂತ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತುಂಬ ಬರುತ್ತೆ. ಈ ಥರ ಕುದಿ ಬರಬೇಕು. ಇವಾಗ ನಾವು ಚಿಕನ್ ಇಟ್ಕೊಂಡಿದ್ವಲ್ಲ ಬೇಯಿಸೋಕ್ಕೆ, ಅದು ಬೆಂದಿದೆಯೋ ಇಲ್ವೋ ನೋಡೋಣ. ಬನ್ನಿ, ಇದನ್ನ ಇಟ್ಟು ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನ ತೋರಿಸ್ತೀನಿ ನೋಡಿ. ಹಿಂಗೆ ಮುಟ್ಟಿದ ತಕ್ಷಣ ಮುರಿಬೇಕು, ಆ ಥರ ಇರಬೇಕು. ಯಾಕಂದರೆ ನಾವು ಮಸಾಲೆನೂ ಕುದಿಸ್ಕೊಂಡಿದ್ದೀವಿ, ಇದನ್ನು ಕುದಿಸ್ಕೊಂಡಿದ್ದೀವಿ, ಬೇಯಿಸ್ಕೊಂಡಿದ್ದೀವಿ ಚಿಕನ್ನ. ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡಿ. ಮಸಾಲೆ ಕುದಿ ಬಂದಮೇಲೆ ಈ ಥರ ಟ್ರಾನ್ಸ್ಫರ್ ಮಾಡಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿ. ನಿಮಗೆ ನೀರು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ಬೇಡ, ನಮಗೆ ಅಷ್ಟೇ ಸಾಕು ಗ್ರೇವಿ ಟೈಪ್ ಅಂದರೆ ನೀರೇನು ಹಾಕೋದು ಬೇಡ, ಅಷ್ಟೇ ಬಿಟ್ಬಿಡಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಹಾಕಿ ಮುಚ್ಚಿಡಿ. ಈ ಥರ ಕುದಿ ಬಂದಮೇಲೆ ಸರ್ವ್ ಮಾಡಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಇನ್ನೂ ಬೇಕು ಅಂತ ತಿಂತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.